ಮನಿನ ನಂದು ಅಂತ ತಿಳ್ಕೊಳಂಗಿಲ್ಲ. ನಿಂದ ಮನಿ ಅದ, ಎಲ್ಲ ನಿಂದ ಅದ. ನಿನ್ನ ಮನಸ್ಸಿಗೆ ಏನ್ ಅನಿಸ್ತದೋ ಹಂಗ ಮಾಡವ, ಯಾರು ಬೇಡಂತಾರ. ಆದ್ರ ಖಬರ್ದಾರ್, ನನ್ನ ಮೇಲೆ ಮಾಮಲೆದಾರಿಕೆ ಮಾಡ್ಲಿಕ್ಕೆ ಬರಬೇಡ ನೀನು. ನಿನಗೆ ಸ್ವಾತಂತ್ರ್ಯ ಕೊಟ್ಟೆ ನೋಡು, ಅದರ ದುರುಪಯೋಗ ನಡೀಲಿಕ್ಕತ್ತದಿಲ್ಲೇ. ಅದಕ್ಕೆ ತಕ್ಕ ಶಿಕ್ಷೆ ಆಗ್ಲಿಕ್ಕೆ ಬೇಕು. ಅಜ್ಜಿ ನೋಡ್ರಿ, ಗಂಗನ್ ತಲೆ ಮೇಲೆ ಕೊಡೋ ಒರಿಜಿನಲ್ ಜಾರ. ನಾನು ನಿನ್ನ ಶಿಕ್ಷೆ ಕ್ಷಮ ಮಾಡ್ತಿಲ್ಲವಾ? ಸೊಸೆ ಸಲುವಾಗಿ ಶಿಕ್ಷಾ ಮಾಫ್ ಮಾಡ್ಲಿಕ್ಕೆ ಹತ್ತೀನಿ. ನಿನ್ನ ಅಕ್ಕವರು ಮಾಳ್ಗೆ ಮ್ಯಾಗಿದ್ದಾರೆ ನೋಡು, ಅದಕ್ಕೆ ನನಗೆ ಹೋಗಿ ಹೇಳವ್ವ ಅಂತ ಕಳಿಸ್ಯಾರ. ನಾನು ಹಚ್ಚಿರೋ ಬೆಂಕಿ ಬಗ್ಗನ ಹತ್ಕೊಳ್ಳೋದು ಇನ್ನೇನು ತಡೆ ಆಗೋದಿಲ್ಲ ತಗೋ. ಆ ಹುಡುಗಿಗೆ ಕೊಟ್ಟ ಶಿಕ್ಷಾನು ಮಾಫ್ ಮಾಡಿಬಿಡ್ತೇನೆ. ಪಾಪ ನಿಂತು ನಿಂತು ಅದ್ರ ಕಾಲು ನೋಯ್ತಿರ್ಬೇಕು. ಎಷ್ಟ ಅಂದ್ರು ಸಣ್ಣ ಹುಡುಗಿ ನೋಡುವ. ಇಲ್ಲೇ ಯಾರು ಹೇಳಿದ್ರು ನಿನಗ ಈ ಜಾಗ ಬಿಟ್ಟು ಕದರ್ಲಿಕ್ಕೆ? ಅಕ್ಕ ಅದು ನೀನು ನೋಡಿದ್ರ ಈ ಹುಡುಗಿ ಸಲುವಾಗಿ ಚಿಂತೆ ಮಾಡಿ ಮಾಡಿ ಸೊರಗಿ ಸುಣ್ಣಾದಂಗಾಗಿದೆ. ಆದ್ರೆ ಇಲ್ಲಿ ನೀನು ಸೊಸೆ ಎಂಥ ಕೆಲಸ ಮಾಡ್ಯಾಳ. ನಿನ್ಗೆ ಅಮ್ಮ ಮಾಫಿ ಮಾಡಿಲ್ಲ ಅಂತ ಯಾರು ಹೇಳಿದ್ರ? ಇನ್ಯಾರು? ಈ ಶಾಂತಜ್ಜಿನೇ. ಈ ಜಿಲೇಬಿ ಎಲ್ಲೋದ? ಇಲ್ಲೇ ಮಲಗಿದ್ನಲ್ಲ. ರೀ ಕಾರಂತ್ರ, ಪ್ರಸಾದ್. ಬಂಗಾರ ಹೇಳಪ್ಪ ಮೇಲಕ್ಕೆ. ಸೂರ್ಯ ಎದ್ದು ಮೇಲ್ ಬಂದ. ಹೇಳು, ಪೂಜೆ ದಿನ ಹಿಂಗೆಲ್ಲ ಮಲ್ಕೋಬಾರ್ದು. ಹೇಳಪ್ಪ. ಬರ 5 ನಿಮಿಷ ಅಜ್ಜಿ, ಬರ 5 ನಿಮಿಷ. 5 ನಿಮಿಷನಾ? ಬೇಡಪ್ಪ, ಪೂಜೆ ದಿನ ಹಂಗೆಲ್ಲ ಮಕ್ಕೋಬಾರ್ದು. ನೀವು ಸ್ನಾನಕ್ಕೆ ಹೋಗು, ನಾನು ಅರ್ವಿ ಸಜ್ಜು ಮಾಡ್ತೀನಿ. ಲಘು ಬಾ. ಹೇಳು. ಶಾಂತಜ್ಜಿ, ಇದು ಇದು ಶಾಂತಜ್ಜಿ, ಶಾಂತಜ್ಜಿ, ಅದು ಏನಾತ ನನ್ ಬಂಗಾರ ಚೂರ? ಏನಾತ ಶಾಂತಕ? ಏನಾರ ಭೂತಾಗೀತ ನೋಡಿದ್ರೇನ್ ಮತ್ತೆ? ಬಂಗಾರ, ಏನ್ರ ಉಡಾತನ ಮಾಡಿದೇನಪ್ಪ ನೀನು? ಏನಿಲ್ಲ ರಾಧಾ, ನಾನು ಬಂಗಾರ ಆಡ್ಲಿಕ್ಕೆ ಹತ್ತಿದ್ವಿ. ಅವನಿಗೆ ನಾ ಗುದ್ದದ, ಅವನು ನನಗೆ ಗುದ್ದದು. ಅಲ್ಲೇನೋ ಬಂಗಾರ? ಹೌದಜ್ಜಿ, ನಾನು ಶಾಂತಜ್ಜಿ ಗುದ್ದಾಟ ಆಟ ಆಡ್ಲಿ ಹತ್ತಿದ್ವಿ. ಭಾಳ ಮಜಾ ಬಂತ. ಹೌದಲ್ಲ ಶಾಂತಜ್ಜಿ? ನೀನೇನು ಚಿಂತೆ ಮಾಡಬೇಡ ರಾಧಾ, ನಾನು ತಯಾರು ಮಾಡ್ಕೊಂಡು ಇವನ್ನ ಕರ್ಕೊಂಡು ಬರ್ತೀನಿ. ನಿನ್ನ ನಡಿ. ನೀವು ಏನಾರ ಮಾಡ್ಕೊಳ್ರವ ಇಬ್ರು. ಥ್ಯಾಂಕ್ ಯು ಶಾಂತಜ್ಜಿ, ಇವತ್ತು ಅಜ್ಜಿ ಕಡೆಯಿಂದ ಪಾರ್ ಮಾಡಿದಿ. ಇಲ್ಲಂದ್ರೆ ಅಜ್ಜಿ ನನಗೆ ಭಾಳ ಬೈತಿದ್ಲ. ಏನು ಬಂಗಾರ, ಇದು ನಾಯಿ ಮರಿ ಹೌದಿಲ್ಲ? ಇಷ್ಟೊತ್ತನ ಕುಯ್ ಕುಯ್ ಅನ್ಲಿಕ್ಕತ್ತಿತ್ತು. ನೀನು ಗಂಗಾ ಸೇರ್ಕೊಂಡು ಏನೋ ಮುಚ್ಚಿಡ್ಲಿಕ್ಕೆ ಹತ್ತಾರ ಅಂದ್ಕೊಂಡಿದ್ನಿ. ಈಗ ಹೊರಗೆ ಬಿತ್ತು ನೋಡು ಊರ್ಣ. ಮಾತಾಡಪ್ಪ, ಮಾತಾಡು. ಹೌದು ದೊಡ್ಡಜ್ಜಿ. ನಿನಗೆ ಗೊತ್ತದೇನು ಬಂಗಾರ? ಇದ್ರ ಬಗ್ಗೆ ರಾಧಾಗ್ ಗೊತ್ತಾದ್ರೆ ಸಾಕು, ಊರು ಕೇರಿ ಎಲ್ಲ ಒಂದಾಗ್ತದ. ಹೌದಂತೀಯೋ ಅಲ್ಲಂತೀಯೋ? ಹಾಂ, ಗೊತ್ತದ. ಅಜ್ಜಿಗೆ ಏನಾರು ನೀವು ಈ ವಿಷಯ ಹೇಳಿದ್ರೆ ನನಗೆ ಭಾಳ ಬೈತಾರ. ನಾಯಿ ಮರಿನ ಮನೆ ಬಿಟ್ಟು ಹೊರಗೆ ಹಾಕ್ತಾರ. ನಾಯಿ ಮರಿ ಮನೆ ಬಿಟ್ಟು ಹೊರಗೆ ಹೋತಂದ್ರೆ ಗಂಗಾ ಭಾಳ ಸಂಕಟ ಪಡ್ತಾಳ. ರೀ,
ನಾಷ್ಟ ತಗೊಳ್ರಿ. ಸಕ್ಕು ನಿನ್ ಫೋನ್ ಹೊಡ್ಕೊಳ್ಳಿಕತ್ತದ, ಯಾರಂತ ನೋಡ್ಬಾರ್ದೇನು? ಕಟ್ಟಾತು. ಸಕ್ಕು ಫೋನ್ ಆಗ್ಲಿಂದ ರಿಂಗ್ ಆಗ್ಲಿಕತ್ತದ, ಯಾರ್ದಂತ ನೋಡ್ಬಾರ್ದೇನು? ಅದು ಪುಷ್ಪನ್ ಫೋನ್ ಅದ. ಮತ್ತ್ಯಾಕ್ ಫೋನ್ ಎತ್ತವಲ್ಲಿ? ಪುಷ್ಪ ನಿನಗ ಚಲೋ ಫ್ರೆಂಡ್ ಇದ್ದಾಳಲ್ಲ, ನಿನಗೆ ಮಾತಾಡ್ಲಿಕ್ಕೆ ಮನ್ಸಿಲ್ಲ ಅಂದ್ರ ನಾ ಮಾತಾಡ್ತೀನಿ. ಏನಾಗದ ಅಂತ ಕೇಳ್ತೀನಿ. ಎದಕ್ ಫೋನ್ ಮಾಡ್ಲಿಕ್ಕತ್ತಾರೋ ಏನೋ. ತಾ ಇಲ್ಲಿ. ನಾ ತಗೊಂಡೇನಿಲ್ಲ, ಮಾತಾಡ್ತೀನಿ. ಹಂಗಿದ್ರ ನೀನ ಮಾತಾಡು. ನಾ ನೋಡ್ತೀನಿ ಅಂತ ಹೇಳಿಕತ್ತೀನಲ್ಲ, ನೀವು ನಾಷ್ಟ ಮಾಡ್ರಿ. ಹಲೋ ಪುಷ್ಪ, ನಾಷ್ಟಕ್ಕೇನು ಮಾಡಿಯಾ? ನಮ್ಮ ಮನ್ಯಾಗ ಇಡ್ಲಿ ಮಾಡೀವಿ. ಹಲೋ ಸಕ್ಕು, ಏನು ನೀನು ಫೋನ್ ಎದಕ್ಕೆ ತೆಗಿತಿಲ್ಲ? ಎಷ್ಟು ಹೊತ್ತಿಂದ ಫೋನ್ ಮಾಡ್ಲಿಕ್ಕತ್ತೀನಿ ಗೊತ್ತಾ ನಾನು? ಪುಷ್ಪ, ಅದೇನಾಗ್ಯದಂದ್ರ ಮನೆಯೊಳಗೆ ಮನಗಂಡ್ ಕೆಲಸ ಅದ ನೋಡು. ನಿಮಗೆ ಬೇಕನ್ಸಿದ್ರೆ ಈಗ ಹೋಗಿ ಹೇಳ್ತೀನಿ ರಾಧಾಗ ಜಿಲೇಬಿ ಸುದ್ದಿನ. ಯಾಕೆ ಹೇಳಲೇನ ಜಿಲೇಬಿ ಸುದ್ದಿ? ಎಂತ ಹೇಳ್ತಿ ಶಾಂತಜ್ಜಿ? ಹೇಳೋದೇನದ, ಈ ಬಿಡಾಡಿ ನಾಯಿ ನಾ ಮನೆಗೆ ತಂದು ಜಿಲೇಬಿ ಅಂತ ಹೆಸರಿಟ್ಟಾರ. ನಾನು ಅಡುಗೆ ಮನೆಗೆ ಹೋಗಿ ಪ್ರಸಾದ ಏನಾಗದ ಅಂತ ನೋಡಿದ್ರಾಗ ಇವರು ನಾಯಿನ ತಂದು ಅಡುಗೆ ಮನೆಗೆ ಬಿಟ್ಟಿದ್ರು. ಇದು ಪೂರ ಪ್ರಸಾದನ ಕೆಳಗೆ ಚೆಲ್ಲಿ ಹಾಳು ಮಾಡತ್ ನೋಡು ಅಂತೀನಿ. ಆಗ ಯಾರನ್ನು ಬೈತಾರ ನಿಮ್ಮ ಅಜ್ಜಮ್ಮ? ನಾ ಇರು ತನಕ ಈ ಮನೆ ಒಳಗ ನನ್ನ ಬರೋಬ್ಬರಿ ಬರ್ಲಿಕ್ಕೆ ನಿನಗ ಸಾಧ್ಯನೇ ಇಲ್ಲ. ನಿಮ್ಗೆ ಅಧಿಕಾರ ಬೇಕು, ಬರೀ ಅಧಿಕಾರ ಬೇಕು, ಹೌದಲ್ಲ? ಈ ಮನೆಯೊಳಗ ನಿಮ್ಗೆ ಎಷ್ಟು ಅಧಿಕಾರ ಅದನೋ ಅಷ್ಟೇ ಅಧಿಕಾರ ನನಗೂ ಅದ. ಯಾವತ್ತಿದ್ರು ಕುದುರಿನ, ಕತ್ತಿನ. ಅತ್ತಿಯವರ ನಾನು ನಿನ್ಗೇನೋ ಹೇಳಬೇಕು. ನನಗ ನಿಮ್ಮ ಹತ್ರ ಮಾತು ಕೇಳ್ಬೇಕಂತಾನೆ ಎಷ್ಟು ದಿನದಿಂದ ಕಾಯ್ತಿದ್ದೆ. ಹೇಳಿ. ನಾನು ದತ್ತನ ಮೇಲೆ ಕಬಡ್ಡಿಲಿ ಗೆದ್ನಲ್ಲ, ಅದಕ್ಕೆ ನೀನೇ ಕಾರಣ. ಅಯ್ಯೋ, ನೀವು ಗೆಲ್ಲೋ ಅಂತದ್ದು ನಾನೇನು ಮಾಡಿಲ್ಲ. ಪೂರ್ತಿ ಮಾತು ಕೇಳಿಸ್ಕೋತ್ಯಾ? ಯಾಕೆ ಹೇಳಿ ನೀನು ಸ್ಫೂರ್ತಿಯಾಗಿದ್ದು? ನೀನು ಅನಿಷ್ಟ ಮುಖ ನೋಡ್ಕೊಂಡು ಇಲ್ಲೇ ಬಿದ್ದಿರೋ ಬದಲು 6 ತಿಂಗಳು ದೂರ ಹೋಗೋದೇ ವಾಸಿ ಅಂತ ಅನಿಸ್ತು. ಅವನೇ ಈ ಮನೇಲಿ ನಿಮ್ಮ ನೋವು ಅದೇನು ಅಂತ ಹೇಳಿ. ನಿಮ್ಮ ನೋವು ನಮ್ಮ ನೋವಲ್ವಾ? ನಿನ್ನ ಮಗಳು ಅಲ್ಪಾಯುಷ ಕಡೆಲಲ್ತ. ಸಾಮಾನ್ಯವಾಗಿ ಪೇಟೆಂಟಿಂದ ಲಕ್ಷಗಟ್ಟಲೆ ಹಣ ಬರುತ್ತೆ. ರೆಸಿಪಿ ಬರೆದು ಕೊಡುವಂಥ ಲಕ್ಷ್ಮಿ ಅವ್ರಿಗೆ ಕೇಳಿದ್ರು, ಅವ್ರು ಒಪ್ಪಿರಲಿಲ್ಲ. ಅದಕ್ಕೆ ಅವ್ರನ್ನ ಎದುರಿಸಿ ರೆಸಿಪಿನ ಬರ್ಸ್ಕೊಂಡು ಅವ್ರನ್ನ ಸಾಯಿಸೂ ಇರ್ಬೋದು. ನಿಮ್ಮ ಹೆಂಡತಿನ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರಾ? ಹೌದು. ಲಕ್ಷ್ಮಿ ಅವ್ರ ಫೋನ್ ಡೀಟೇಲ್ ಸಿಕ್ಕಿದೆ. ಎಲ್ಲಿದ್ದಾಳೆ ನನ್ನ ಮಗಳು? ಚೆನ್ನೈ ರೂಟಲ್ಲಿ ಟ್ರಾವೆಲ್ ಆಗಿದೆ. ಇಲ್ಲ ಅವನೇ ಏನಾದರೂ ಓಡಿಸ್ಕೊಂಡು ಹೋಗಿದ್ರೆ? ಯಾರು? ಇನ್ಯಾರು? ಸಂಜಯ್. ಯಾರು ಸಂಜಯ್? ಲಕ್ಷ್ಮಿ ಬಾಯ್ ಫ್ರೆಂಡ್. ನನ್ನ ಮಗ ಧರ್ಮಸಿಂಹನ ಪದಕ ಎಲ್ಲಿ? ಅಬ್ಬೇ, ಅದು ಪದಕ
ಇನ್ನು ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ಸುತ್ತ್ಯಾ? ಧರ್ಮಸಿಂಹನ ಪದಕ ಆ ಪ್ರತಾಪ ರುದ್ರನ ಹತ್ರ ಹೇಗೆ ಹೋಯ್ತು? ಅಳ್ತಾ ಇದೆಯಾ? ಏನವ ಮಗಿನ ಥರ ನಮಗೆ ಬೇಕಂತ ನಾವು ಹೋಯ್ತಾ ಇದ್ದೀವಿ. ನೀವು ಬಂದಾಗ ಎಷ್ಟು ಖುಷಿ ಆಯ್ತು, ಈಗ ಹೋಗುವಾಗ ಅಷ್ಟೇ ದುಃಖ ಆಯ್ತದೆ. ಹಾಯ್ ಡಾರ್ಲಿಂಗ್. ಹಾ, ಈಗ ಹೋಗ್ತಿದ್ದಾರೆ. ಎಸ್, ಲವ್ ಯು ಮಿಸ್ಟರ್ ಗುರುಮೂರ್ತಿ. ಮಾವ, ಯಾಕೆ ಏನಾಯ್ತು? ಏನೋ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ? ಏನೂ ಇಲ್ಲ. ಯಾಕೇನೂ ಇಲ್ಲ? ಗಂಡು ಹೆಣ್ಣು ಇಬ್ರು ಅವ್ರ ಹೆಸ್ರನ್ನ ಇವರು, ಇವ್ರ ಹೆಸ್ರನ್ನ ಅವರು ಒಗಟ್ಟಲ್ಲಿ ಹೇಳ್ಬಿಟ್ಟು ಒಳಗೆ ಬರಬೇಕು. ಊರಿಗೆ ಪೈಲ್ವಾನ್ರು, ಪ್ರೀತಿಲಿ ಯಜಮಾನ್ರು. ನನ್ನ ಗೆದ್ದ ರಾಮೂರು ಇನ್ಮೇಲೆ ನನ್ನವರು. ನನ್ನ ಕಣ್ಣಲ್ಲಿ ನಿಂತವ್ರೆ, ನಕ್ರೆ ಸಂದಾಗ ಕಾಣ್ತವ್ರೆ. ನಮ್ಮ ಅವನ ಗೆಪ್ತಿ ಮಾಸಕ್ಕೆ ಮೊದಲೇ ಜಾನಕಿ ಅವ್ರು ಬಂದವ್ರೆ. ಪರಮೇಶ್ವರ, ಇದೇನಪ್ಪ ಹೊಸ ಸಂಕಟ ತಂದಿಟ್ಬಿಟ್ಟೆ. ಶೇಷ ಆ ದುಷ್ಟನ್ ಜೊತೆ ಹೋಗಿದ್ದಾಳೆ, ಹೀಗೇನ್ ಮಾಡ್ಲಿ? ಯಾಕೆ ನಿನ್ನ ನಿಜ ರೂಪದಲ್ಲಿ ಬಂದು ನಿಲ್ಲೋದಕ್ಕೆ ಭಯನಾ? ಏ ಅವಿವೇಕಿ, ಮುಚ್ಚು ಬಾಯಿ. ಏನೋ ಶಕ್ತಿಶಾಲಿ ಅಂತ ಅಹಂಕಾರದ ಮಾತುಗಳನ್ನ ಆಡ್ತಾನೆ ಹೋಗ್ತಾ ಇದ್ಯಾ ಅಲ್ವಾ? ನನ್ನ ಶಕ್ತಿಯ ಸ್ವರೂಪ ಎಂತದ್ದು ಅಂತ ತೋರಿಸ್ತೀನಿ.